ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಬ್ಲಾಗ್. ನಾನು ಇವತ್ತು ನಿಮಗೆ ನಾನು ಯಾವ್ಯಾವುದು ಬ್ಯೂಟಿ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತೀನಿ ಅಂತ ಶೇರ್ ಮಾಡ್ಕೋತಾ ಇದ್ದೀನಿ. ನನ್ನ ಸ್ಕಿನ್ ಕೇರ್ ಪ್ರಾಡಕ್ಟ್ ಯಾವ್ದು ಅಂತ. ಇವತ್ತಷ್ಟು ನಾನು ನನ್ನ ಸ್ಕಿನ್ ಏನೂ ಅಪ್ಲೈ ಮಾಡಿಲ್ಲ. ಆ್ಯಕ್ಚುಲಿ ನಂದು ಆ್ಯಕ್ನಿ ಪೋರ್ ಸ್ಕಿನ್. ನನಗೆ ಜಸ್ಟ್ ಈ ಥರ ಮೀನ್ಸ್ ಹೊಟ್ಟೆ ಚೇಂಜ್ ಆದರೆ ಪಿಂಪಲ್ ಆಗುತ್ತೆ, ಹೊಟ್ಟೆ ಚೇಂಜ್ ಆದರೆ ಪಿಂಪಲ್ ಆಗುತ್ತೆ. ನಾನಂತೂ ಈ ಪಿಂಪಲಿಂದ ತುಂಬ ಹೆವಿ ಸಫರ್ ಆಗಿದ್ದೀನಿ, ಸಿಕ್ಕಾಪಟ್ಟೆ ಸಫರ್ ಆಗಿದ್ದೀನಿ. ಇವಾಗ ಮೀನ್ಸ್ ಶುಗರ್ ಕಟ್ ಮಾಡಿ ತುಂಬ ಆ್ಯಕ್ನೆಸ್ ನಾನು ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ. ಎಷ್ಟು ಕಷ್ಟಪಟ್ಟಿದ್ದೀನಿ ನಾನು ಆ್ಯಕ್ನೆ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಅಂತ ನನಗೆ ಮಾತ್ರ ಗೊತ್ತು. ಆಮೇಲೆ ಇವಾಗ ತುಂಬ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ ಫೈನಲಿ ನಾನು ಸ್ವಿಚ್ ಆಗಿತ್ತು ಯಾವ್ಯಾವ ಪ್ರಾಡಕ್ಟ್ಸ್ಗೆ ಅಂತ ನಾನು ನಿಮಗೆ ನನ್ನ ಫೇವ್ರೆಟ್ ಪ್ರಾಡಕ್ಟ್ಸ್ ನಾನು ಇವತ್ತು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಫಸ್ಟಾಗಿ ವಂಡರ್ ಅವ್ರದ್ದು ಟೋನರ್ ಯೂಸ್ ಮಾಡ್ತೀನಿ. ಇದು ನಿಮಗೆ ನೈಕಾದೆಲ್ಲ ಸಿಗುತ್ತೆ, ತೋರಿಸ್ಬಿಡ್ತೀನಿ ಸರ್. ವಂಡರ್, ಓಕೆ. ಇದು ನಿಮಗೆ ಸೀರಿಯಸ್ಲಿ ತುಂಬಾನೇ ಸೂಪರ್. ತುಂಬಾನೇ ಹೈಡ್ರೇಟ್ ಮಾಡುತ್ತೆ, ಲಾಂಗ್ ಅವರ್ಸ್ವರೆಗೂ ಡ್ರೈ ಮಾಡುವ ಸ್ಕಿನ್. ನೀಟಾಗಿ ಫುಲ್ ಸ್ಕಿನ್ಗೆ ಅಪ್ಲೈ ಮಾಡಬೇಕು. ಮತ್ತೆ ಡ್ರೈ ಆಗಿದೆ. ಈಗ ಡ್ರೈ ಆಗೋವರೆಗೂ ವೇಟ್ ಮಾಡೋಣ. ಡ್ರೈ ಆದಮೇಲೆ ಮತ್ತೆ ವೆನಿಷಿಯಲ್ ಮ್ಯಾಕ್ಸ್ ಅವ್ರದ್ದು ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತೀನಿ. ಇದು ಸೀರಿಯಸ್ಲಿ ಇದರಲ್ಲಿ ಕೋಕೋ ಬಟರ್ ಇದೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ನನ್ನ ಸ್ಕಿನ್ನಂತೂ ತುಂಬಾನೇ ವರ್ಕ್ ಆಗಿದೆ ಸೀರಿಯಸ್ಲಿ. ನಾನು ವಂಡರ್ಸ್ ಟೋನನ್ನು ಹೇಗೆ ಇಷ್ಟಪಡ್ತೀನೋ ಮಾಯ್ಶ್ಚರೈಸರ್ ಕೂಡ ಅದನ್ನು ತುಂಬ ಇಷ್ಟಪಡ್ತೀನಿ. ಜಸ್ಟ್ ಒಂದು ಪೀಸ್ ಸೈಜ್ ಆಲ್ರೆಡಿ ಖಾಲಿಯಾಗಿದೆ. ನೀರು ತಿಳ್ಕೊಬೇಕು. ಇಷ್ಟು ಒಂದು ಫುಲ್ ಖಾಲಿ ಮಾಡಿದ್ದೀನಿ. ಸೊ ಆಲ್ರೆಡಿ ಫೇಸ್ ಡ್ರೈ ಆಗಿದೆ. ನಮ್ಮ ಬಾಡಿಗೆ ಎಷ್ಟು ವಾಟರ್ ಇಂಪಾರ್ಟೆಂಟ್ ಅಂತ ಅನಿಸುತ್ತೋ ಹಾಗೆ ಫೇಸ್ಗೆ ಮಾಯ್ಶ್ಚರೈಸರ್ ತುಂಬಾನೇ ಇಂಪಾರ್ಟೆಂಟ್. ಡ್ರೈ ಆಗಿದೆ. ನಾವೇನೇ ಕ್ರೀಮ್ ಹಚ್ಚಿದ್ರು ಸೆಟ್ ಆಗೋದಕ್ಕೆ ಟೈಮ್ ಬೇಕು. ಒನ್ ಬೈ ಒನ್ ಅಪ್ಲೈ ಮಾಡ್ತಾ ಇದ್ರೆ ಅದು ಫುಲ್ ಗ್ರೀಸಿ ಫೀಲ್ ಆಗುತ್ತೆ. ಸೊ ಚೆನ್ನಾಗಿ ಕಾಣಿಸಲ್ಲ ಫೇಸಲ್ಲಿ. ತುಂಬ ಜನಕ್ಕೆ ವೈಟ್ ಕಾಸ್ಟ್ ಹಾಗೆ ಹೀಗೆ ಬರುತ್ತೆ ಅಂತಿದ್ರೆ ಸ್ವಲ್ಪ ನೀವು ಹಚ್ಚಿರೋ ಕ್ರೀಮ್ಸ್ ಎಲ್ಲ ಸೆಟ್ ಆಗೋದಕ್ಕೆ ಟೈಮ್ ಕೊಡಬೇಕು. ಓಕೆ, ನೆಕ್ಸ್ಟ್ ಅದು ಸೆಟ್ ಆಗ್ತಾ ಇದ್ರೆ ನಾನು ನಿಮಗೆ ನೆಕ್ಸ್ಟ್ ಏನೇನು ಯೂಸ್ ಮಾಡ್ತೀನಿ ಅಂತ ಹೇಳ್ತೀನಿ. ನೆಕ್ಸ್ಟ್ ಒಂದು ಬ್ಯೂಟಿ ಆಫ್ ಜ್ಯೂಸ್ ಸನ್ಸ್ಕ್ರೀನ್ ನೋಡ್ಬೋದು. ಇದು ಒಂದು ಕೊರಿಯನ್ ಸನ್ಸ್ಕ್ರೀನ್. ಆಲ್ರೆಡಿ ಒಂದು ಟ್ಯೂಬ್ ಫುಲ್ ಖಾಲಿ ಆಗಿದೆ. ನಾನು ನೆಕ್ಸ್ಟ್ ಇನ್ನೊಂದು ಕೂಡ ಆರ್ಡರ್ ಮಾಡಿದ್ದೀನಿ. ನಾನು ಯಾವುದನ್ನು ಆರ್ಡರ್ ಮಾಡಿದ್ದೀನಿ ಅಂದರೆ ಬ್ಯೂಟಿ ಆಫ್ ಜ್ಯೂಸ್ ಅಂದರೆ ಆಕ್ವಾ ಫ್ರೆಶ್ ಅಂತ ಬರುತ್ತೆ. ಇದು ಕೂಡ ತುಂಬಾನೇ ಚೆನ್ನಾಗಿ. ನೀವು ಇದನ್ನು ಕೂಡ ಯೂಸ್ ಮಾಡ್ಬೋದು. ಇದು ಬೆಟರ್ ದಿಸ್ ಒನ್. ನಾನು ಇದನ್ನು ಆಲ್ರೆಡಿ ಯೂಸ್ ಮಾಡಿದ್ದೀನಿ. ಅದನ್ನು ಯೂಸ್ ಮಾಡಿ ನೆಕ್ಸ್ಟ್ ಇದನ್ನು ಯೂಸ್ ಮಾಡಿ ತಿರುಗಿ ಇದನ್ನೇ ಆರ್ಡರ್ ಮಾಡಿದ್ದೀನಿ. ಬೋತ್ ಆರ್ ಗುಡ್. ಓಕೆ, ನಾವು ಸನ್ಸ್ಕ್ರೀನ್ ಯೂಸ್ ಮಾಡೋಣ. ಬಟ್ ಈ ಸನ್ಸ್ಕ್ರೀನ್ ಬಂದು ಬಿಟ್ ಎಕ್ಸ್ಪೆನ್ಸಿವ್ ಇದೆ. ಬಟ್ ನಿಜವಾಗ್ಲೂ ನಿಮ್ಮ ಸ್ಕಿನ್ಗೆ ತುಂಬಾನೇ ಚೆನ್ನಾಗಿ ವರ್ಕ್ ಆಗುತ್ತೆ. ಓಕೆ, ಸ್ಕಿನ್ ಸೆಟ್ ಆಗಿದೆ. ಸೊ ಇನ್ನೂ ಟೈಮ್ ಬಿಡಬೇಕು ಸೆಟ್ ಆಗೋದಕ್ಕೆ. ಏನು ಮುಗಿಸಲ್ಲ.
ಆಯ್ತಾಯ್ತು. ನಾನು ಹಂಗಾರೆ ಇದೆಲ್ಲ ಬಾಕ್ಸ್ ಎಲ್ಲ ತೊಳ್ಕೊಂಡು ಬರ್ತೀನಿ. ಇವಾಗ ಫುಲ್ ಸೆಟ್ ಆಗಿದೆ ಸ್ಕಿನ್. ಲಿಪ್ಪ ಬಂದು ಸೆಬಾಮೆಡ್ ಅವ್ರದ್ದು SPF ಬೇಸ್ಡ್. ಸ್ಕಿನ್ ನನ್ನ ಲಿಪ್ ಬಂದು ಟ್ಯಾನ್ ಆಗಲ್ಲ. ಫಸ್ಟು ಲಿಪ್ಸ್ಟಿಕ್ ಹಚ್ಚೋಕ್ಕೂ ಮುಂಚೆ ಒಂದು 15 ಮಿನಿಟ್ಸ್ ಬಿಫೋರ್ ಲಿಪ್ ಬಾಮ್ನ ಅಪ್ಲೈ ಮಾಡಬೇಕು. ಮೀನ್ಸ್ ಅದು ಫುಲ್ ಸೆಟ್ ಆಗಬೇಕು ಲಿಪ್ಸ್ ಬಂದು. ನೆಕ್ಸ್ಟ್ ಬಂದು ಲಿಪ್ಸ್ಟಿಕ್. ನಾನು ರೀಸೆಂಟ್ಲಿ ಝೂಡಿಯೋದಲ್ಲಿ ಪರ್ಚೇಸ್ ಮಾಡಿದ್ದೆ. ಈ ಶೇಡ್ ನನಗೆ ತುಂಬಾ ಇಷ್ಟ ಆಗಿದೆ. ಶೇಡ್ ನಂಬರ್ ಬಂದು ಮ್ಯಾಟ್ ಬ್ರೌನ್ 1 ಆ್ಯಕ್ಚುಲಿ ಬ್ಲಿಸ್. ಕಾಣಿಸ್ತಿದ್ಯಾ? ಇದು ತುಂಬಾ ಚೆನ್ನಾಗಿದೆ. ನನಗಂತೂ ಬ್ರೌನ್ ಶೇಡ್ಸ್ ಅಂದರೆ ತುಂಬ ಇಷ್ಟ. ನಮಗೂ ಇಷ್ಟ ಈ ಸಾರಿಗೆ ಮ್ಯಾಚ್ ಆಗುತ್ತೆ ಅಂದ್ಕೊಂಡಿದ್ದೀನಿ, ನೋಡೋಣ. ಅದು ಟ್ರೈ ಆಗಬೇಕು. ಈ ಬಾರಮ್ಮ ಬೇಗ. ಇದೇನು ನೋಡಿದ್ದು ನಿಂದು ತಗೋ. ಓಕೆ ನನಗೆ ಐಸ್ ಇದು ಬಂದು ನನಗೆ ಫೋನ್ ನೋಡ್ಕೊಂಡು ಮಾಡ್ಲಿಕ್ಕೆ ಬರಲ್ಲ. ಸಾಕೊಂಡ್ಕೋತೀನಿ. ಓಕೆ, ಫೈನಲಿ ಬೊಟ್ಟಿಡೋ ಸ್ಟೇಜಿಗೆ ಬಂದೆ. ಓಕೆ, ಈಗ ಕಾಣಿಸ್ತಾ ಇದ್ದೀನಿ. ಸ್ಟಿಕ್ಕರ್ ಇಟ್ಟು ಫುಲ್ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂದ್ಕೊಂಡಿದ್ದೀನಿ ನಾನು. ಓಕೆ, ಇಯರಿಂಗ್ಸ್ ಬಂದು ನನ್ನ ಹತ್ರ 2 ಇದೆ. ಇದೊಂದಿದೆ, ಇದು ನನಗೆ ಸೂಟ್ ಆಗುತ್ತೆ ನನಗೆ ಗೊತ್ತಿಲ್ಲ. ಮತ್ತು ಇದೊಂದಿದೆ. ನನಗೇನೋ ಇದು ಚೆನ್ನಾಗಿದೆ ಅನಿಸುತ್ತೆ, ಹಾಕಿ ನೋಡೋಣ. ಇವಾಗ ಓಕೆ ಅಲ್ಲ? ಆ್ಯಕ್ಚುಲಿ ಮೇಕಪ್ಸ್ನ ನಾನು ಜಾಸ್ತಿ ಯೂಸ್ ಮಾಡಲ್ಲ, ಬಿಕಾಸ್ ಎವ್ರಿ ಡೇ ಯೂಸ್ ಆಫ್ ಮೇಕಪ್ನು ಸ್ಕಿನ್ನನ್ನು ತುಂಬ ಹಾಳು ಮಾಡುತ್ತೆ. ಅದರಿಂದ ಡ್ರೈ ಆಗುತ್ತೆ, ಇಚ್ಚಿಂಗ್ ಇರುತ್ತೆ. ಸೊ ಮೇಕಪ್ನ ಆದಷ್ಟು ಸ್ಕಿಪ್ ಮಾಡೋದು ಬೆಟರ್. ನಾನು ಯೂಶ್ವಲಾಗಿ ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್, ಟೋನರ್ ಇಷ್ಟೇ. ಬಿಕಾಸ್ ಆಲ್ರೆಡಿ ನನ್ನ ಸ್ಕಿನ್ ಹಾಳಾಗಿ ನಾನು ಈ ಪ್ರಾಡಕ್ಟ್ಸ್ನೆಲ್ಲ ಯೂಸ್ ಮಾಡಿಕೊಂಡು ಅಮೌಂಟ್ ವೇಸ್ಟ್ ಮಾಡಿಕೊಂಡು ಸುಮ್ಮನೆ ಇವಾಗ ಒಂಥರ ಪರವಾಗಿಲ್ಲ, ಸ್ಕಿನ್ ನೋಡೋ ಥರನಾದರೂ ಇದೆ. ಮೊದಲೆಲ್ಲ ಫುಲ್ ಪಿಂಪಲ್ಸ್ ಬರೆಸ್ಕೊಂಡು ಫುಲ್ ಡಾರ್ಕ್ ಸ್ಪಾಟ್ಸ್. ಇವಾಗೂ ಕೂಡ ನೀವು ನೋಡ್ಬೋದು ನನಗೆ ಡಾರ್ಕ್ ಸ್ಪಾಟ್ಸ್ ಇದೆ, ಪೋರ್ಸ್ ಇದೆ. ಅದನ್ನು ಸ್ಟಿಲ್ ನಾನು ಹೋಗಿಸ್ಕೊತಾನೇ ಇದ್ದೀನಿ. ತುಂಬ ಕಷ್ಟ ಆಗುತ್ತೆ ಸ್ಕಿನ್ನ ಮೇಂಟೈನ್ ಮಾಡೋದು. ಎವ್ರಿ ಡೇ ಮೀನ್ಸ್ ಮಂತ್ಲಿ ನನಗೆ ಅರೌಂಡ್ 3-4,000 ನನ್ನ ಸ್ಕಿನ್ ಕೇರ್ಗೆ ನಾನು ಸುರಿಯೋದಾಗುತ್ತೆ. ಆ ಅಮೌಂಟ್ ಏನಾದರೂ ಸೇವ್ ಮಾಡಿದ್ರೆ ಏನಾದರೂ ಉದ್ದಾರನಾದರೂ ಆಗ್ತೀನೋ ಏನೋ. ಓಕೆ, ಇದು ಚೆನ್ನಾಗಿದೆಯಾ? ಐ ಡೋಂಟ್ ನೋ. ಆ ಇಯರಿಂಗ್ಸ್ ಒಂದ್ಸಲ ಹಾಕಿ ನೋಡ್ತೀನಿ ಹೇಗೆ ಕಾಣುತ್ತೆ ಅಂತ.
ಇದೇನೋ ನಂಗೆ ತುಂಬ ಇಷ್ಟ ಆಗ್ತಿದೆ ಇದಕ್ಕಿಂತ. ಏನು ಹೇಳ್ತೀರಾ? ಹ್ಞೂ, ಓಕೆ, ಅದನ್ನೇ ಒಂದ್ಸಲ ಹಾಕಿ ನೋಡ್ತೀನಿ. ಅದು ಹೇಗಿದೆ? ಅದೇ ಚೆನ್ನಾಗಿತ್ತಾ? ಇದೇ ಇರಲಿ. ಓಕೆ, ಆ ಥರದ್ದು ಇಯರಿಂಗ್ಸ್ದು ನಾನು ಲಾಸ್ಟ್ ಇನ್ಸ್ಟಾಗ್ರಾಮ್ ವೀಡಿಯೋ ಮಾಡಿದಾಗ ನಾನು ಅದನ್ನ ಯೂಸ್ ಮಾಡಿ ಅದೇ ಥರದ್ದು ಮೀನ್ಸ್ ಸೇಮ್ ಇದೇ ಕಲರ್ನಲ್ಲಿ ಡಿಸೈನ್ ಬೇರೆ ಇತ್ತು. ಸೊ ಇವಾಗ ಇದನ್ನೇ ಹಾಕೊಳ್ಳೋಣ ಅಂತಿದ್ದೀನಿ, ನೋಡೋಣ. ಹೇರ್ ಒಂದು ನೀಟಾಗಿ ಬಾಚ್ಕೊಂಡು ಬರ್ತೀನಿ. ಫೈನಲಿ ಈ ಥರ ಫೈನಲ್ ಲುಕ್ ಇದೆ. ಹಾಗೆ ನಮ್ಮ ಸ್ಕಿನ್, ನಮ್ಮ ಫೇಸ್ ಹೇಗೆ ಇಂಪಾರ್ಟೆಂಟ್ ನಮ್ಮ ಬಾಡಿಗೂ ಹಾಗೆ ಇಂಪಾರ್ಟೆಂಟ್ ಅಲ್ವಾ? ಸೊ ಇದು ಸುತ್ತಾಕೋದು ಮಾಯ್ಶ್ಚರೈಸರ್ ಫಾರ್ ಬಾಡಿ ಹೈಡ್ರೇಷನ್. ತುಂಬ ಮೀನ್ಸ್ ಸ್ಕಿನ್ನ ಹೈಡ್ರೇಟೆಡ್ ಇರುತ್ತೆ. ನಾನು ತುಂಬ ದಿವಸ ಯೂಸ್ ಮಾಡ್ತೀನಿ. ಮತ್ತು ಇಷ್ಟೆಲ್ಲ ಆದ್ಮೇಲೆ ಬ್ಯಾಂಗಲ್ ಹಾಕೊಳ್ಳೋದು ಬೇಡವಾ? ನಾನು ಹೀಗೆ ಒಂದು ಶಾಪಲ್ಲಿ ಬ್ಯಾಂಗಲ್ಸ್ನ ಪರ್ಚೇಸ್ ಮಾಡಿದ್ದೆ. ಹೀಗೂ ಆಗಿದೆ. ಹಾಕೊಳ್ಳೋಣ. ಓಕೆ, ಬ್ಯಾಂಗಲ್ ರೆಡಿ ಆಯಿತು. ಹಾಕೋಣ. ನಿಮಿಷ ನಂತರ ತುಂಬ ವಾಚಸ್ ಇದೆ. ವಾಚಸ್ ಬೇಕಂತ ಕಮೆಂಟ್ ಮಾಡಿ, ನಾನು ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ. ಇದು ಕ್ಯಾಶಿಯೋದು ಒಂದು ವಾಚ್ ಇದೆ. ಸೊ ಟಚ್ ಎಸ್ ತೊಳ್ದ